ನೀವು ಜಂಕ್ ಫುಡ್ ತಿಂತೀರಿ ಅಂತಾದರೆ ಈ ಸ್ಟೋರಿಯನ್ನು ನೋಡಲೇಬೇಕಾಗುತ್ತೆ. ಜಂಕ್ ಫುಡ್ ಪ್ರಿಯರು ಈ ಸ್ಟೋರಿಯನ್ನು ನೋಡಲೇಬೇಕು. ಯಾಕಂತ ಹೇಳಿದರೆ ಅದು ನಿಮ್ಮ ಜೀವನವನ್ನು ಯಾವ ರೀತಿಯಲ್ಲಿ ಛಿದ್ರಗೊಳಿಸುತ್ತೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ನೀವು ಜಂಕ್ ಫುಡ್ ತಿನ್ನೋ ಮುನ್ನ ಎಚ್ಚರಿಕೆಯಿಂದಿರಿ. ಯಾಕಂತ ಹೇಳಿದರೆ ನಾವು ನೀಡ್ತಾ ಇರುವಂಥ, ಕೊಡ್ತಾ ಇರುವಂಥ, ತೋರಿಸ್ತಾ ಇರುವಂಥ ಸ್ಟೋರಿಯನ್ನು ನೀವು ನೋಡಲೇಬೇಕಾಗುತ್ತೆ. ನೀವು ತಿನ್ನೋ ಜಂಕ್ ಫುಡ್ ಜೀವವನ್ನೇ ಕಸಿಯುತ್ತೆ. ಜಾಗೃತೆಯಾಗಿರಿ. ಆನ್ಲೈನ್ನಲ್ಲಿ ಆರ್ಡರ್ ಮಾಡಿ ತಿಂತೀರಲ್ಲ, ಟೇಕ್ ಕೇರ್. ಜಂಕ್ ಫುಡ್ ಪ್ರಿಯರೇ, ನೀವು ಈ ಸ್ಟೋರಿಯನ್ನ ನೋಡಲೇಬೇಕು. ನೋಡಿ, ಜಂಕ್ ಫುಡ್ ಅಂದರೆ ಇತ್ತೀಚೆಗೆ ಮಕ್ಕಳಿಗೆ ಅಥವಾ ವೃದ್ಧರಿಗೆ ಎಲ್ಲರಿಗೂ ಕೂಡ ಬಹಳ ಪ್ರಿಯ. ನೀವು ಜಂಕ್ ಫುಡ್ ತರಿಸ್ಕೊಂಡು ಆರ್ಡರ್ ಮಾಡ್ಕೊಂಡು ತಿಂತೀರಲ್ಲ, ಇದು ಎಷ್ಟೊಂದು ಅಪಾಯಕಾರಿ ಅಂತ ಗೊತ್ತಿದೆ ನಿಮಗೆ. ಈ ಜಂಕ್ ಫುಡ್ ಒಂದು ಹುಡುಗಿಯ ಜೀವವನ್ನೇ ಕಸಿದು ಬಿಟ್ಟಿದೆ ಅಂತೆ. ರುಚಿಗೆ, ನಾಲಿಗೆಗೆ ರುಚಿ ಇರುತ್ತೆ ಅಂತ ಹೇಳಿ ದೇಹಕ್ಕೆ ಹಿಂಸೆ ಕೊಟ್ಕೊಂಡು ತಿಂತೀರಲ್ಲ, ನಿಮಗೆ ನಾವು ಸ್ಟೋರಿ ಹೇಳ್ತಾ ಇದ್ದೀವಿ ಕೇಳಿ. ನಿತ್ಯ ಜಂಕ್ ಫುಡ್ ತಿಂದು ಯುವತಿ ಪ್ರಾಣಕ್ಕೆ ಕಂಟಕ ಉಂಟಾಗಿದೆ. 16ರ ಹರೆಯದ ಬಾಲಕಿಯ ಜೀವ ಜಂಕ್ ಫುಡ್ ತೆಗೆದುಬಿಟ್ಟಿದೆ. ತೀವ್ರ ಅನಾರೋಗ್ಯ, ಚಿಕಿತ್ಸೆ ಫಲಿಸದೆ ಬದುಕೆ ಅಂತ್ಯವಾಗಿದೆ. ಪಿಜ್ಜಾ ಬರ್ಗರ್ನಿಂದಾಗಿ ಬಾಲಕಿ ಕರುಳಿಗೆ ಹಾನಿ ಉಂಟಾಗಿದೆ ಅಂತ. 16ರ ವಯಸ್ಸಿನ ಬಾಲಕಿ. ಸೆಪ್ಟೆಂಬರ್ ತಿಂಗಳಲ್ಲಿ ಬಾಲಕಿಗೆ ಶಸ್ತ್ರಚಿಕಿತ್ಸೆ ನಡೆದಿತ್ತು. ಹೃದಯಾಘಾತದಿಂದಾಗಿ ಜೀವ ಬಿಟ್ಟಿದ್ದಾರೆ. ಇದೀಗ 16ರ ಬಾಲಕಿ. ಕೊಲೆಸ್ಟ್ರಾಲ್ ತುಂಬಿಕೊಂಡು ಹೃದಯದ ನಾಳಗಳಲ್ಲಿ ಕೊಲೆಸ್ಟ್ರಾಲ್ ಇದ್ದ ಕಾರಣದಿಂದಾಗಿ ಆಕೆ ಜೀವವನ್ನು ತ್ಯಜಿಸಬೇಕಾಗಿದೆ. ಇದೆಲ್ಲದಕ್ಕೂ ಕಾರಣ ಯಾವುದು ಅಂತ ಕೇಳಿದರೆ ಜಂಕ್ ಫುಡ್. ಒಂದಿಷ್ಟು ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡಿದರೆ ಆ 16 ವರ್ಷದ ಬಾಲಕಿ ಇನ್ನೂ ಕೂಡ ಬದುಕಿ ಇರ್ತಿದ್ಲು. ಈಕೆ ನಾವು ತೋರಿಸ್ತಾ ಇದ್ದೀವಿ ನೋಡಿ. ನಿತ್ಯವೂ ಜಂಕ್ ಫುಡ್ ತಿಂದ ಕಾರಣ 16 ವಯಸ್ಸಿನಲ್ಲಿ ಕೊಲೆಸ್ಟ್ರಾಲ್ ತುಂಬುವಂಥ ಏಜ್ ಅಲ್ವೇ ಅಲ್ಲ ಅದು. ಆದರೆ ಅತಿಯಾದ ಫ್ಯಾಟ್ ಮತ್ತು ಕೊಲೆಸ್ಟ್ರಾಲ್ ತುಂಬಿಕೊಳ್ತು. ಕಾರಣ ಏನು ಅಂತ ಕೇಳಿದರೆ ನಿತ್ಯವೂ ಈ ಚೀಸ್, ಮಯೋನೀಸ್ ಇದರಿಂದೆಲ್ಲ ಕೊಬ್ಬು ಬಹಳ ಸುಲಭದಲ್ಲಿ ಬರುತ್ತೆ. ಈ ಮಯೋನೀಸ್ ಹೆಂಗೆ ಮಾಡ್ತಾರೆ ಅಂತ ಹೇಳಿದರೆ, ಎಗ್ ಹಾಕ್ಕೊಂಡು ಇಡೀ ಮಿಕ್ಸಿ ಜಾರ್ ಪೂರ್ತಿ ಎಣ್ಣೆ, ಆಯಿಲ್, ವೆಜಿಟೇಬಲ್ ಆಯಿಲ್ಗಳನ್ನು ಹಾಕ್ಕೊಂಡು ಅದರಿಂದ ಮಯೋನೀಸ್ ಮಾಡ್ತಾರೆ. ಅದನ್ನು ನೀವು ಬೇಕಾಬಿಟ್ಟು ತಿಂದರೆ ಏನಾಗ್ಬೋದು ಹೇಳಿ. 16 ವರ್ಷದ ಬಾಲಕಿ ಇದೀಗ ಸಾವಿಗೀಡಾಗಿದ್ದಾರೆ. ಇನ್ನು ನೋಡೋದಾದ್ರೆ, ಅಂಕಿಅಂಶಗಳನ್ನು ನೋಡೋದಾದ್ರೆ, ಆನ್ಲೈನ್ ಆರ್ಡರ್ನಲ್ಲಿ ಪಿಜ್ಜಾ ಮತ್ತು ಬರ್ಗರ್ದೇ ಮೊದಲನೇ ಸ್ಥಾನ ಇದೆ ಅಂತೆ. ಅತಿ ಹೆಚ್ಚು ಆರ್ಡರ್ ಆಗೋದೇ ಪಿಜ್ಜಾ ಮತ್ತು ಬರ್ಗರ್. ಬಿರಿಯಾನಿ, ಬರ್ಗರ್, ಪಿಜ್ಜಾ, ದೋಸೆಗೆ ಇದರಲ್ಲಿ 4ನೇ ಸ್ಥಾನ. ಇದು 2025ರ ಹೌ ಇಂಡಿಯಾ ಸ್ವಿಗ್ ವರದಿಯಲ್ಲಿ ಲಭ್ಯವಾಗ್ತಿರುವಂಥ ಅಂಶ. 2025ರಲ್ಲಿ ಸ್ವಿಗ್ಗಿಯಲ್ಲಿ 9.3 ಕೋಟಿ ಬಿರಿಯಾನಿ ಆರ್ಡರ್ ಆಗಿದೆ. 2025ರಲ್ಲಿ ಸ್ವಿಗ್ಗಿಯಲ್ಲಿ 4.42 ಕೋಟಿ ಬರ್ಗರ್ ಆರ್ಡರ್ ಆಗಿದೆ ಮತ್ತು 4.1 ಕೋಟಿ ಪಿಜ್ಜಾ ಮತ್ತು 2.62 ಕೋಟಿ ದೋಸೆ ಆರ್ಡರ್ ಆಗಿದೆ ಅಂತೆ. ಸೊ ಸುಲಭವಾಗಿ ಸಿಗುತ್ತೆ, ಬಾಯಿಗೆ ರುಚಿಯಾಗಿರುತ್ತೆ ಅನ್ನೋ ಕಾರಣಕ್ಕೆ ನೀವು ಪಿಜ್ಜಾ, ಬರ್ಗರ್ಗಳನ್ನು ತಿಂದರೆ ನೋಡಿ ನಿಮ್ಮ ಕತೆ ಏನಾಗುತ್ತೆ ಅಂಥೇಳಿ. ಪಾಪ ಬದುಕಿ ಬಾಳಬೇಕಾದಂಥ ಹುಡುಗಿ, 16 ವರ್ಷ ಪ್ರಾಯದ ಹುಡುಗಿ, ಆಕೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ವಿಪರೀತವಾದ ಕೊಲೆಸ್ಟ್ರಾಲ್ ಮತ್ತು ಕೊಬ್ಬು ತುಂಬಿಕೊಂಡ ಕಾರಣ 16 ವರ್ಷದ ಪ್ರಾಯದಲ್ಲೇ ಆಕೆ ಈ ಜೀವನವನ್ನು ತ್ಯಜಿಸಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ಅತಿ ಹೆಚ್ಚು ಆರ್ಡರ್ ಆಗೋದೇ ಬಿರಿಯಾನಿ, ಪಿಜ್ಜಾ ಮತ್ತು ಬರ್ಗರ್. ಒಂದು ಕಾಲದಲ್ಲಿ ಬೆಂಗಳೂರಲ್ಲಿ ಎಲ್ಲಿ ನೋಡಿದರೂ ಕೂಡ ದೋಸೆ ಅಥವಾ ಇಡ್ಲಿಯ ಹೋಟೆಲ್ಗಳು ಕಾಣಿಸ್ತಾ ಇದ್ವು. ಈಗ ಅವುಗಳನ್ನು ಹುಡ್ಕೊಂಡು ಹೋಗಬೇಕಾಗಿದೆ. ಕಾರಣ ಅವುಗಳ ಜಾಗವನ್ನು ಈ ಪಿಜ್ಜಾ, ಬರ್ಗರ್ ಎಲ್ಲ ತುಂಬಿಕೊಂಡು ಬಿಟ್ಟಿದೆ.